ಇದು ದಮ್ಮಿಗೆ ಔಷಧ ಮಾಡ್ತಾರೆ. ಆಯಾಸ ಇದ್ರ ಹೋಗುತ್ತಿರ್ಬೇಕು. ಗಡ್ಡಿನೆಲ್ಲ ಸ್ವಚ್ಛ ಬಲ್ತು ಘಮ 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 ಅಂತೈತಿದ ಭಾರಿ ಸುವಾಸನೆ ಸರ್. ಅದಕ್ಕೆ ಕಷಾಯ ಮಾಡ್ಬೇಕು. 7 ದಿವಸ ಆಗ್ಬೇಕು. 7 ಭಾಗ ಮಾಡ್ಬೇಕ್ರಿ. ಒಂದೊಂದು ಭಾಗ ಒಂದೊಂದು ದಿವಸ ಕುದಿಸಿದ್ದೀನಿ ನಮ್ಮ ಅಪ್ಪಾಜಿ. ಶುಂಠಿ, ಮೆಣಸು, ಲವಂಗ 7 ದಿವಸ ಬೇಕ್ರಿ ಅದಕ್ಕೆ ಮಾಡಿ ಕಷಾಯ ಮಾಡಿ 7 ದಿನ ಕೊಡು. ದಮ್ಮು ಕೆಮ್ಮಿ ತೊಳಿಬಿಡ್ತಾರೆ. ನಾಟಿ ವಿದ್ಯೆ ಐತ್ರಿ ಅಂತ ಅಲ್ಲಿ ಸಂತ ನಾ ಕಲ್ಕೊಂಡ್ರಿ ಅವ್ರು. ದಿವಸ ವೀರ್ಯ ಹರಿತಿದ್ರ ಜಗ್ ಮಂದಿ ಒಂದು 50 ಮಂದಿಗೆ ಆರಾಮ ಮಾಡೀನಿ. ಬೆಳೆ ಸಾರಾಗ ಆಮೇಲೆ ಇದು ಹೆಣ್ಮಕ್ಳಿಗೆ ಮೂಲವಾದಿ ತಲೆ ನೋವು ಹೋಗುತ್ತೆ. ಜಗ್ ಮಂದಿ ಕೊಟ್ಟೇನ್ರಿ. ಇಲ್ಲಿ ಐತಿ ನೋಡ್ರಿ ಗೊರ್ಜಿ. ಇದು ಪಲ್ಯ ತಿನ್ಬೋದ್ರಿ. ಅದು ತಿನ್ಬೋದನ್ರಿ. ಮೆಣಸಿನಕಾಯಿ ಸೇಮ್ ಈಟ ಬಿಡ್ತಾರೆ. ಅದು ಬಿಡ್ತದಲ್ರಿ ಲೆದವಲಾಗ ಕಾಡು ಮೆಣಸು ಮೆಣಸು. ಇದು ಬೋಕಿಯಲ್ಲಿ ಬಂತಾರೆ. ಬೋಕಿ ಎಲ್ಲ ಬಂದ್ರೆ ಇದನ್ರಿ. ಇದ ನೋಡ್ರಿ. ಇಲ್ಲಿ ಹನುಮಸಾಗರ ತಾಲೆ ಚಂದಾಲಿಂಗಪ್ಪನ ದೇವಸ್ಥಾನ ಐತಿ. ಆಡ ನುಡಿನ ಐತಿ. ಅದು ಹೆಸರಿಲ್ಲದ ಮರ ಕೆಸರಿಲ್ಲದ ಗಾಡಿ ಅಂತೇಳಿ. ನೀ ಬಿಸಿಲಿಲ್ಲದ ಬಾಯಿ ಮೂರ್ಕು ಒಂದು ಹೆಸರಿರ್ತಾರೆ. ಆ ಗಿಡಕ್ಕೆ ಯಾರು ಹೆಸರಿಟ್ಟಿಲ್ಲ ನೋಡ್ರಿ ಇಂಥದಂತ. ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಭಾರಿ ಊಟ ಉಂಡು. ತುಪ್ಪದ ಊಟ ಇಲ್ಲ ಅವಾಗ ಇಲ್ಲದ್ರೆ ಇಲ್ಲಿ ತಾನೆ ಹೆಂಗ್ ದೂರ ತುಪ್ಪ ಬೇಕಾ? ತುಪ್ಪ ಬೇಕ್ರಿ. ಈಗ ಬೇಕು. ನಮ್ಮ ಮನ್ಯಾಗ ಏನು ಇರ್ಕರ್ ತರದ ನನಗೆ. ಐನ ಜಗ್ಗಿತ್ತನ್ರಿ ಅವಾಗ? ಹೇಳ್ಬಾರ್ದ್ರಿ ಸರ್. ಅದನ್ನ ನಮ್ಮ ಅಣ್ಣವ್ರುಗಳು ಬೇರೆ ಏನು 10-12 ದನ ಕಟ್ಟಿ ನಾನು ದನಲಿದ್ದ ಮನುಷ್ಯ ಆಗಿನಿ. 10-12 ದನ? 12 ದನ ಅಷ್ಟು ಸಾಕಿರಿ? 10-12 ದನ. ಭಾಳ ಕಷ್ಟಬಿಟ್ವಿ. ನನ್ನ ಹೆಣ್ಮಕ್ಳು 3 ರೀ. ಭಾಳ ಶ್ರಮ ಪಟ್ರು ಸಣ್ಣರಿದ್ದಾಗ. ಭಾಳ ಕಟ್ಟಿಬಿಟ್ಬಿಟ್ರು. ಅಷ್ಟು ಮದುವೆ ಐತಿ. ಅವರು ಆರಾಮದಾರ. ಅವರು ಗಂಡ್ರ ಒಟ್ಟ ಅಂಗಡಿಗೆ ಬಿಟ್ಟಿಲ್ಲ ಅವ್ರನ್ನ. ಹೋಟ್ಲಿಲ್ಲ. ಈಗ ಮಂದಿ ಕುಡ್ತಾರಲ್ಲ. ಈ 3 ಹೇಳಿದ್ರು ಸುದ್ದಿ ತೈಬೇಡ. ಹೋಟ್ಲಕ್ಕೆ ಹೋಗಲ್ಲ ಅವರು. ಹೇಳ್ಬಿಟ್ಟು ನಾನು ಮನೆಯಾಗ ಮಾಡಿ. ಎಷ್ಟು ಮಕ್ಕಳಪ್ಪ ನಿಮಗೆ? 2 ಗಂಡು ಮಕ್ಕಳು 3 ಹೆಣ್ಮಕ್ಳು. 3 ಅವರು. ಮತ್ತೆ ಈಗ ಈ ಕಾಲಕ್ಕೆ ನೋಡಿದ್ರ ಬೇರೆ ಬೇರೆ ಆದ್ರೆ ಒಂದೊಂದು ಮನ್ಯಾಗ ಹಿಂದೊಬ್ರು ಮುಂದೊಬ್ರು 3 ಅಂತ ಮನೆ ಬಂದ್ಬಿಟ್ಟು ಹೇಳಿದ್ರಿಗೆ. ನಾವು ಒಕ್ಕಿದ್ನಲ್ಲ ನಿಮ್ಮ ಮನೆ ನೀವು ಬೇಯಿಸಿದಾರಪ್ಪ ಮನೆ ಚಲೋ ನಮ್ಮ ಮತ್ತೆ ಹಿಂಗೆ ಪರಿಸ್ಥಿತಿ ಅಂದ್ರೆ ಆತಿಗಿದ್ದೀರಿ ನಾವು. ಅವರು ನಾನು ಸರಿ ಕಾಣಲ್ಲ ಅಂತೇಳಿ ಒಬ್ಬ ಹೆಣ್ಮಗಳಿಗೆ ಮೊದ್ಲು ನಾರ್ಬಾರ್ದು ಮೇಲೆ ಬೀಳಂಗೈತಿ ಕಂಬಪ್ಪ ಬಾಳ್ಬಿಟ್ಟಿದ್ರು ಮೊದ್ಲು ತೆಗೀರಂತಂದೆ. ಆಕೆಗೆ ಒಂದು ಸ್ವಲ್ಪ ಸಹಾಯ ಮಾಡಿ ಮನೆ ಹಾಕ್ಬಿಟ್ವಿ. ಇಲ್ಲಿದ್ದ ಕಟ್ಟಿಗೆ ಮಕ್ಕಳಿಗೆ 3 ಮನೆ ಹಾಕ್ಸ್ಬಿಟ್ವಿ. ಅವ್ರದ್ದು ಇಟ್ಟು ರೊಕ್ಕ ಇತ್ತ. ಬೇಸಿಗೆ ಕಾಲದಾಗ ಏನು ಅವಾಗ ನೆಟ್ ಕಡಿತಿದ್ರಿ ಅಂತಲ್ಲಪ್ಪ? ನಾವು ನಮ್ಮಲ್ಲಿ ಇಲ್ರಿ ಎರೆ ಕಡಿತಾರೆ ನೆಟ್ ಇಲ್ಲಿ ಬರ್ಗಡ್ರಿ. ಬ್ಯಾಸ್ಗ್ಯಾಗ ಮಸಾರೆಗೆ ಏನು ಮಾಡ್ತಿದ್ರು? ಮಸಾರೆಗ ನೀರಾವರಿ ಕಮ್ಮಿ ರೀ. ನಮ್ಮ ಕಾಲಕ್ಕಾದ ನೀರಾವರಿ ಹೊಲ ಹರ್ಗೋದು ಅದನ್ನ ಕೂಲಿ ಅದು ಮುಳ್ಳಿದ್ರ ಸುತ್ತರ್ದು ಜಾಲಿ ಜಾಸ್ತಿ ರೀ ಅವಾಗ. ಬದಿನ ಜಾಲಿಗಿಡ್ ಮುಳ್ಳು ಆರಿಸಿ ಇಂಥ ಕೆಲಸ. ಮನೆಗೆ ಹೋಗೋದು ನಾ ಹೇಳಿದ್ನ ಲಬ್ಸಿಂಗ ಹೊಡ್ಯೋದು, ದನ ಕರ ಮೇಸ್ಕೊಳೋದು. ದನ ಜಾಸ್ತಿ ರೀ ಎಲ್ಲರ ಮನ್ಯಾಗ. ಎಲ್ಲರ ಮನ್ಯಾಗ ದನ 8 ರೀ. ಭಯಂಕರ ಗೊಬ್ಬರ. ಈಗಿನ ಕಾಲದಾಗ ನಾವು ಹೋಗ್ಬಿಟ್ಟು ದನ ಎಲ್ಲಿ ಅದಾವ್ರಿ? ಈಗ ಸುಮ್ಮನೆ ಅವು ಹೋಗೋದು. ಈಗ ಸೂರ್ಯ ಹಾಕಿ ಬಂದವಲ್ಲ ಐನ ಮಾಡ್ತಾರೆ. ಅದಕ್ಕೆ ಇಟ್ಕೊಂಡ್ರೆ ಇಲ್ದ್ರೆ ಅವನು ಮಾಡ್ತಿದ್ದಿಲ್ಲ. ರೊಕ್ಕ ಬರ್ತಂತ 5 ಸಲ ಇಟ್ಕೊಂಡ್ರೆ ಇಲ್ಲದ್ರ ಆದ್ರೆ ಇನ್ನೊಂದು 4 ವರ್ಷ ನೋಡು ಹೋಗೋ ದನ ಹೋಗೋ ಎಲ್ಲ ತೆಗಿತಾರೆ. ಮತ್ತೆ ಹಾಲಿಗೆ ನಮ್ಮೂರಾಗ ಮನೆಗೆ 4 ಕೆಟ್ಟಿದ್ದು. ಇಲ್ಲಿ ಬಂದಲ್ಲಿ ಇವರು ದೊಡ್ಡಪ್ಪರು 4 ಇವರು 4. ನಮ್ಮ ಅಪ್ಪನ ಕಲ್ತಿದ್ದಾಗ 8 ಎತ್ತು ಕಮ್ತಾರೆ. 8 ಎತ್ತು 4 ಎಮ್ಮೆ 4 ಆಕಳು ಇರಕ್ಬೇಕು ಅವಿನ ಕಾಲಕ್ಕೆ. ದನ ಮೇಸಕ್ಕೊಬ್ಬರು ಕುಡಿಯ ಸಂಬಳದಾಳ ಗಳೆ ಹೊಡಕ್ಕೆ 2 3 ಇರ್ತಿದ್ರು. ಜೊತೆಗೊಂದು ಒಬ್ಬರು ಮಕ್ಕಳು ಒಂದು ಜೊತೆ ಎತ್ತಿಗೆ. ಈಗ ಯಾರದಾರೆ ಎತ್ತ ಇಲ್ಲ ನಮ್ಮೂರಾಗೆ ಒಂದು 4 ಜೊತೆ ಅದಾವ. ಅವು ಮುಸ್ಲಿಮ್ಸ್ ಮಂದಿ ಹೋದವ. ಅವರ ಬಾಡಿಗೆ ಬರೋದು ಬರೀ ಟ್ಯಾಕ್ಟ್ರಲ್ಲೇ ಕೆಲಸ. ಇದು ಮೊನ್ನೆ ಯಾರ್ಗ್ಯಾರ ನೋಡಿ ಇಲ್ಲಿದ್ದ ಇದಕ್ಕೆ ಬದಿಗೆ ಯಾರ್ಗ್ಯಾರ ಎಷ್ಟು ಪಕ್ಷದ ನೋಡಿ ಇಲ್ಲಿ ಇಲ್ಲಿ ಭಯಂಕರ ನೋಡಿ ಭಯಂಕರ. ಇಲ್ಲಿ ಇದೈತಲ್ಲ ದ್ರಾಕ್ಷಿ ತೋಟ. ಬೇಸಿಗಂತೂ ಜಗ್ ಗುಬ್ಬಿ ಅವು ಇದೇ ಸೇರಿರ್ತಾವ. ಅಲ್ಲಿ ಐತಲ್ಲ ದ್ರಾಕ್ಷಿ ತೋಟ. ಸರ ಈಗಿನ ವಾತಾವರಣ ಗುಬ್ಬಿ ಹಾಕೋದು ಏನಪ್ಪ ಅದ್ರ ಬಗ್ಗೆ ನನಗೂ ಗೊತ್ತಾಗಲ್ಲ. ಮತ್ತೆ ನೀವೇ ಹೇಳ್ಬೇಕು ನನಗೆ. ಈ ಕರೆಂಟ್ ಶಾಖದಿಂದ ಸತ್ತವಂತಾರ. ಅವಾಗ ಭಯಂಕರ ಗುಬ್ಬಿ ಬೂರಾಗ ಈಗಿಲ್ಲ. ಜಗ್ಗು ಗುಬ್ಬಿ ಅವಕ್ಕ ಕಾಳು ಹಾಕಿ ಹುಡ್ರಿತಾಳ್ರಿ. ಬೇಸಿಗೆ ಪುಟ್ಟಿ ನಿಚ್ಚಲ್ ಪುಟ್ಟಿ ಅದಕ್ಕೊಂದು ರಾರಿ ಕೊಟ್ಟು ಹಗ್ಗ ಕಟ್ಟಿರ್ತೈದ್ವಿ. ಅಲ್ಲಿ ಕಾಳು ಹಾಕಿ ತಿನ್ನೋ ಹೊತ್ನಾಗ ಇಲ್ಲಿ ದೂರದ ಹಗ್ಗ ಜಗ್ಗಿಬಿಡ್ದು. ಅದ್ರಾಗ 3-4 ಗುಬ್ಬಿ ಸಿಗ್ತದ್ವು ಪುರ್ರ ಅಂತ. ಎಲ್ಲವರು ನಾನು ಆಸಿಡ್ದೆ ಅವನೇ ಕೊಲ್ತಿದ್ದಿಲ್ಲ. ನಾವು ಕಲರ್ ಬಣ್ಣ ತಂದು ಅವ್ನು ಹಚ್ಚಿ ನಮ್ಮ ಗುಬ್ಬಿ ಕೂನ. ಹಿಂಗ್ ಮಾಡ್ತಿದ್ದೀರನ? ಬಿಟ್ಬಿಡೋದು ಹಾರಿ ಬಿಡೋದು. ನೀವು ಇಡ್ತೀವಿ ಅಂತ ತಿಳ್ಕೊಳ್ರಿ. ನಮ್ಮ ಬಣ್ಣದ ಗುಬ್ಬಿ ನಿಮ್ಮ ಪುಟ್ಟ್ಯಾಗ ಹೋಗಿ ಬಿತ್ತಪ್ಪ ಅಂದ್ರೆ ಜಗಳ. ಅವ್ರು ನಾವು ಏನು ಮಾಡಲ್ಲ ಅವ್ರು ಮತ್ತೆ ಬಿಡೋರು. ನಿಮ್ಮ ಪುಟ್ಟಾಗ ಹೆಂಗೆ ಬಿತ್ತು ಮತ್ತೆ ನಾವು ಕಾಳು ಹಾಕಿ ಬಿತ್ತಂತ ಹುಡ್ರು ಬಿಚ್ಚಾಡ್ತಿದ್ವಿ ಅಂತ ಕಾಳ್ರಿ. ಅವಾಗ ಮಳೆ ಬಂತಪ್ಪ. ಊರನ್ ಗುಬ್ಬಿ ಜಗ್ಗಿರವು. ಈಗ ಎಲ್ಲಿ ನೋಡ್ರಿ ಒಟ್ಟು ಆರೋಗ್ಯನೂ ಸರಿಗಿಲ್ಲ.
ಊಟನೂ ಸರಿಗಿಲ್ಲ. ಇರೋದೊಂದು ದಿನ ಸಾಯೋದೊಂದು ಕೆಲವು ಮಂದಿ ಅನ್ನ ಅಂತಾರೆ. ನೀವು ಮಾಡಿ ಏನು ಗಳಿಸಿ ಏನು ತಗೊಂಡು ಹೋಗ್ರಿ ಏನು ಮುಂದೆ ಏನು ಮಾತಾಡ್ತಾರೆ? ಉಣ್ಬೇಕು ತಿನ್ಬೇಕು ಹೋಗ್ಬೇಕು. ಅಲ್ರಿ ಮುಂಜಾನೆ ಹೊಲಕ್ಕೆ ಬರ್ತಾರೆ ಲೇಬರ್, ರೊಕ್ಕ ಕೊಡೋದು ಕಲಿಸ್ಬಿಟ್ರೆ ಎಲ್ಲರೂ. ಅದನ್ನೇನಿಲ್ಲ ತಗೊಂಡು ಸಾರಾಯಿ ಬಾಟ್ಲಿ ತರ್ತಾರೆ. ಅಂತಲ್ಲಿ ಎಲ್ಲರೂ ಕುಂತ್ಕೊಂಡು ಗಳೆ ಹೊಡ್ಯಕ್ಕೆ ಬರ್ತಾರೆ. ಅವ್ರದ್ದು ಕತೆ ಹೇಳಬಾರ್ದು. ಈಗ ದುಡಿಬೇರಿ ಈಗ ಕೊಟ್ಬಿಡ್ತಾರೆ. 400 ರೂಪಾಯಿ ದುಡ್ದು ಒಬ್ಬೊಬ್ರು ಇದಾರೆ, ಒಂದಿಷ್ಟು ಮಂದಿ 400 ರೂಪಾಯಿ ದಿವಸ ಕೊಡ್ತಾರೆ ನೋಡಿ. ಮನೆಗೆ ರೊಕ್ಕ 8 ರೂಪಾಯಿ ಕೊಡಗಲ್ಲ ಅವರು. ಅವ್ರು ದುಡ್ದು ಇವ್ರಿಗೆ ಬಟ್ಟೆ ಬರಿ ತಂದು ಸಬ್ಬು ತಂದು ಬಟ್ಟೆ ಹೋಗೋದು ಸರಿ, ಮತ್ತೆ ಊಟ ಮಾಡಿ ಕಳಿಸ್ಬೇಕು ಅಂತಾರೆ. ಭಾಳ ಮಂದಿ ಆಗ್ಬಿಟ್ರು. 12 ಭಾಗ ಇರಿ ಭಾಳ ಮಂದಿ ಸತ್ತು ನಮ್ಮೂರಾಗ. ಕುಡ್ದು ಒಂದೇ ಭಾಳ ಸತ್ತು ಬಿಡ್ತು. ಕುಡಿದ್ರೆ ಮನುಷ್ಯ ಎಲ್ಲಿ ಉಳಿತಾನಪ್ಪ? ಅಲ್ರಿ ಎದ್ದು ಕುಳಿ ಅದು ಅಂದ್ರೆ ಹಂಗೆ ಏನೋ ತಾಲಬ ದನು ಆಗಿನ ಕಾಲಕ್ಕೆ ಗೌಡ್ರು ಒಡ್ರು ಆಟ ದಣ್ಕೊಂತ ಕುಡಿತಿದ್ರಂತೆ ಅವಾಗಿನ ಮಂದಿ. ಅದು ನಾ ಹೇಳಿದ್ನಲ್ಲ ಎಂಡ. ಈಗ ಎಲ್ಲರೂ ಮನ್ಯಾಗ ಓಸರು ಎಲ್ಲೊಬ್ರು ಚಲೋ ನೋಡಿದಾರ. ನೀನು ಹಬ್ಬ ತೊಳಿ ನೋಡಪ್ಪ ಅಂತಾರೆ ನನಗೆ. ನಿಜವಾದ ಮತ್ತೆ ನನಗೆ ಕೇಳಿದ್ರಿ ಸರ್, ಅದಕ್ಕೆ ಮುಂದೆ ಅಷ್ಟು ಬರ್ತೀನಿ ನಾನು. ಯಾರಿಗಾರ ನಿನ್ನ ಹೇಳಿದ್ನಲ್ಲ ಹುಡುಗ್ರಿ ಪಡ್ಗೆ ಯಾರು ಹೇಳ್ತಾರೆ ಅವ್ರಿಗೆ ಹೇಳಿ ಅವ್ರಿಗೆ ಮಾತಾಡ್ಸಿ ಬರ್ತೀನಿ. ಊರಲ್ದ ಹೊರ್ಯಾಕೆ ಬರ್ಬೇಕಾದ್ರೆ ಒಂದು ಅರ್ಧ ತಾಸು ಆಕೈತೆ ನನಗೆ. ನಮ್ಮ ಮನೇಲಿದ್ದ ಸಣ್ಣಪುಡಿ ದಾಟ್ಬೇಕಾದ್ರೆ ಕಾಕ ಮಾವ ಅದು ಇದು ಹೇಳೋದು. ನಮ್ಮ ಮಕ್ಕಳು ತುಪ್ಪ ಮಾಡಿ ಹೇಳು ಆಗ ಈಗ ಅಂತ ಹಂಗೆ ಮಾಡ್ತಾರೆ. ಒಂದು ದಿವಸ 4-6 ಮಂದಿ ಪುರ ಆಡ್ ಕುಂತ್ಕೊಂಡಾರ. ನೋಡಿ ಯಾವ ಹೋಗೋ ನೋಡು ಹುಡುಗರು ಹೋಗೋನ 70 ವರ್ಷ ತದ ಅನ್ನೋಗೈತೆ ನಾನು ಹುಡುಗಾಟ ನಾವು ನೋಡ್ಬೇಕು ಕುಂತ್ಕೊಂಡ್ಬಿಟ್ಟು ಮನ್ಯಾಗ ಅಂದ್ರೆ 4-5 ಮಂದಿ. ನಾನು ಕೇಳಕ್ಕೆ ಬಿತ್ತೀನಿ. ನಾನು ಒಂದು 4 ಹೆಜ್ಜೆ ಯಾಕೆ ಮೇಲಕ್ಕೆ ಬಂದೆ. ಮತ್ತು ಇವ್ರಿಗೆ ಆಗ ಇದು ಮಾಡಬಾರ್ದು ಅಂತೇಳಿ ನಾನು ಒಳ್ಳೆ ನಿಂತೇನೆ ರೀ. ಯಾಕಪ್ಪ ಏನಂತೀರಿ ಅಂತ ಅಂದ್ರೆ, ಇಲ್ಲಮ್ಮ ನಿನಗೇನು ಅಂದಿಲ್ಲ ಹಿಂಗೆ ಅಂತಾರೆ ನೋಡಿ ಅವರು ಅಂತಂದ್ರೆ. ಹಂಗಂದದ್ದು ಒಳ್ಳೇದು. ಯಾಕೆ ನಾನು ನಿಂತ್ಕೊಂಡು ನೀವು ಅನ್ನೋದಕ್ಕೆ ಇದು ನಂತರ ಅಲ್ಲ, ಇದನ್ನ ಯಾಕೆ ನೀವು ಕನ್ಕಲ್ಲ ನೀವು ಹುಡ್ರು ಅಡ್ಡಾಡ್ತಾರೆ ನೀನೇನು ಅಂತಂದ್ರೆ, ನಾನು ಉಂಡ್ರೆ ನಿಮ್ಗೆ ಕೈಕೆಲ್ಲ ತಾವ ಬರ್ತಾವೆ. ನಾನು ಏನು ಅಂತಂದ್ರೆ, ನಾನು ದಿವಸ ನಾನು ತುಪ್ಪ ಬೇಕು, ಹಾಲು ಬೇಕು. ಮುಂಜಾನೆ 1 ಪಾವು ಲೀಟ್ರ್ ರೀ ನನಗೆ ಹಾಲು. ಸಾಯಂಕಾಲ 1 ಪಾವು ಲೀಟ್ರ್ ಕಾಸು ಕೊಟ್ಬಿಡ್ರಿ, ಚಾಯ್ ಇಲ್ಲ. ಮತ್ತು ಅನ್ನಕ್ಕೆ ಸ್ವಲ್ಪ ಹಾಲು ತುಪ್ಪ ಹಾಲು ನಾ ಹಿಂಗೆ ಉಂಟು. ಮತ್ತು ಆಮೇಲೆ ಏನಾರು ಗಾಡಿದ್ರೆ ನಮ್ಮ ಮಗ ಬಾದಾಮಿ ಉತ್ತು ತಂದು ಮಿಕ್ಸರ್ಗೆ ಹಾಕಿರ್ತಾನೆ ರೀ. ಅಲ್ಲಿಲ್ಲ ನಾನು ಅವ್ರು ತಿಳಿಸಿ ಹೇಳಿದ್, ನಾನು ತಿಂದಿನ ನಂದು ಅಹಂಕಾರ ತೋರಿಸಲಿಲ್ಲ. ಈ ರೀತಿ ನೀವು ಮಾಡಿ ನಿಮ್ಮ ಕಾಲು ಯಾಕೆ ಬರೋಲ್ಲ ಅವನು ಅಂದೆ. 100 ರೂಪಾಯಿ ಹೆಂಗೆ ಕೊಡ್ತಾನೆ ತದ ಅಂದಲ್ಲಿ ಹಂಗಂತ ಅಂತಾನೆ. ಯಾವ್ದ್ಯಾವ್ದು ಮಿಕ್ಸಿಗೆ ಹಾಕಿ ಕೊಡ್ತಾರ? ಏನಾರ ಬಾದಾಮಿ ತರ್ತಾನೆ. ಥರದ ಮತ್ತು ಈ ಕುಡುಗಲ್ಲ ಮಿಕ್ಸರ್ಗೆ ಹಾಕಿ ರೆಡಿ ಮಾಡಿ ಹಾಲ್ನಾಗ ಹಾಕಿ ಕೊಡ್ತಾನೆ. ಹಾಲ್ನಾಗಾರ ಆಗಲಿ ಪುಡಿ ಹಾಕ್ತೀನಿ. ಅಲ್ಲ ಅವ್ರಿಗೆ ಉದಾಹರಣೆ ಹೇಳಿ ನಾನು ತಿಂದಿನಂತ ಹೇಳಲ್ಲ ಅವ್ರಿಗೆ. ಅದನ್ನ ಬಿಡ್ರಪ್ಪ ಮುಂಜಾನೆ ಕುಡಿಯೋದು ಬಿಡ್ತಾರಲ್ಲ, ಅಲ್ಲಿ ಇಲ್ಲಿ 400 ರೂಪಾಯಿ ಮಾಡ್ತಾರಲ್ಲ, ಪಾವು ಲೀಟ್ರ್ ಹಾಲು ತಂದು ನಾನು ಕುಡಿದ್ನಲ್ಲ ಕುಡಿರಪ್ಪ ನಿಮ್ಗೆ ಶಕ್ತಿ ಹಾಕಿ ಬರುವಂತ ಹಿಂಗೆ ಹೇಳ್ತಾನೆ ರೀ. ನಾನು ಉದಾಹರಣೆ ನಾನು ತಿಂದಿದ್ದು ನಾನು ಎಮ್ಮೆ ತೋರಿಸ್ಕೊಳ್ಳ. ನಾನು ಯಾವ್ದಾರು ಬಟ್ಟೆ ಬರೀದು ಯಾವ್ದಾದ್ರನ್ನ ಅಂದೇಲಿ ಹಂಗದ ಮಾವನ ಕಾಕಂತಿರ್ತಾರೆ ಹಂಗೆ ಅಂದೇಲಿ ಹಂಗೆ ಅಡ್ಡಾಡ್ತಾನಪ್ಪ. ನಾವು ಯಾವಾಗ ತಿನ್ಬೇಕು ನಾವು ಕಂಡೇ ಇಲ್ಲ ಅಂತಂದ್ರೆ. ಮತ್ತು ನಿಮ್ಗೆ ಶಕ್ತಿ ಹಂಗೆ ಬರ್ತಪ್ಪ ಅಂದು ನಾನು. ಬರೋಬರಿ. ಈಗ 4 ವರ್ಷ ಮಂದಿ ಇವು ಕಾಲು ಹಿಡ್ಕೊಂಬಿಟ್ಟವ್ರಿ. ನೋವು ಬ್ಯಾನ್ ಇದ್ದೇ ಇಲ್ಲ ನನಗೆ ಒಟ್ಟ. ಇವು ತಡಿಲಾರಪ್ಪ ಅಂತೇಳಿ ಇನ್ನು ಗೋಡಕೈತಿ. ಯಾಕೆ ನೀನು ಮನೆಯಾಗ ಇದ್ದತ್ನಲ್ಲ ಏನೆಲ್ಲ ಹಿಂಗೆ ಗೀಕೆಂತ ಹೋಗ್ಬೇಕ್ರಿ. ಕಾಲು ಮಾಡ್ಯಾಕ ಉಣ್ಣಕ್ಕೆ ಹಿಂಗೆ ಬೇಸರ ಆಯ್ತು ಉಣ್ಣೋದು ಬಿಟ್ಬಿಟ್ಟು ಈತ ಮಾಸ್ತರಿ ಅದಿ ಹೊಡೆದ್ಬಿಟ್ಟು, ಯಪ್ಪ ನೀನು ಕಾಲು ಮಾಡ್ಯಕ್ಕೆ ಹೋಗೋದು ಹಿಂಗೆ ಬರ್ತಂತ ಉಣ್ಣೋದು ಬಿಟ್ಟಪ್ಪ ನೀನು ಅದಿ ಹೊಡೆದು ಎಲ್ಲಾರು ತೋರ್ಸ್ಕೊಂಬರ್ತ ನಾನು ಅಂತೇಳಿ ರೆಡಿ ಮಾಡಿದೆ. ಎಲ್ಲಿ ಯಾವ್ರಿಗೂ ಹೋಗಿ ರೆಡಿ ಮಾಡಿದ್ರಿ. ಒಂದೆಡೆ ಬರ್ ಕಾಲು ಬೇಸಿ ಆಗ ಸಾಕಂತೇಳಿ ಅದ ಹೊತ್ತಿಗೆ ಮಾತಾಡ್ಸಕ್ಕೆ ಬಂದೆ. ನನಗೆ ಆರಾಮಿಲ್ಲ ಅಂತ ಇಲ್ಲಿ ಕಟ್ಟಿಗೆ ಸಾಲಿ ಕಲ್ತೀನಿ ರೀ. ಅವ್ರ ಗುಣ ಸರ್ ಬಂದು ಅವ್ರು ನೋಡಿ ಹಂಗೈತೆ ನೋಡ್ರಿ. ಒಳ್ಳೆಯವ್ರು ಗುಣ ದುಸ್ತೇನು ಮಾಡಿದ್ರೆ ಒಳ್ಳೆಯವ್ರು ಹಾಕ್ತಾರೆ, ಸುಳ್ಳಲ್ಲ. ಹೋಗಕ್ಕೆ ರೆಡಿ ಆದ್ವಿ. ಯಾಕೆ ಆದ್ರೆ ಏನಾಯ್ತು ಹಿಂಗೆ ಅಂತಂದ್ರೆ, ಹೋಗೋದು ಬ್ಯಾಡ್ರಿ ಅಂತಂದ್ರೆ. ಸರ್ ಬ್ಯಾಡ್ರಿ ಕಳ್ಕೊಂಡು ಹೋಗ್ಬಿಡಿ ಮಪ್ಪ ಅಂತ. ಏನಿಲ್ಲ ಅವ್ರಿಗೆ ಏನಾಗಲ್ಲ, ಆರಾಮ್ ನಮ್ಮ ತಮ್ಗೂ ಹಿಂಗಾಗಿಬಿಡ್ತು. ಅಮ್ಮಿಗೆಲ್ಲ ದೇಕ್ತಿದ್ದಾತ ಅದನ್ನು ತಮ್ಮ ಕುಡಿಸ್ರೆ ಅದನ್ನ ಮತ್ತೆ ಆರಾಮಾಗಿದ್ರೆ ಎಲ್ಲಾರು ತೋರ್ಸಂತಂದು ಬುಟ್ಟ ಅದನ್ನ ತಂದು ಕುಡಿಂದೆ 2 ಬಾಟ್ಲಿ ಮೇಲೆ ಇಟ್ಕೊಂಡು ಬಿಟ್ಬಿಟ್ಟು ರೀ. ಅಮೃತ ಬಳ್ಳಿ ಅಮೃತ ನೋಡಿ ಮೊಣಕಾಲ ತೇಲು ಕೈ ಬ್ಯಾನಿ ಮೈ ಬ್ಯಾನಿ ಹೋಗ್ಬಿಡುತ್ತೆ. ಮತ್ತೆ ಅವ್ರಿಗೆ ಮತ್ತೆ ಎತ್ತು ದುಡಿಯಕತ್ತಿದೆ. ಅಜ್ಜಾರ ಏನು ಸರ ಇದೇನ್ರಿ ಇಲ್ಲಿ ಐತಲ್ಲ ಜೇಕ್ರಿ ಸರ್. ಅದು ಒಂದು ನಾಟಿಗೆ ಇದ್ರೆ ಸರ, ಅದು ಒಂದು 8-10 ಇದೊಂದಕ್ಕೆ ಒಂದು 8-10 ಗಡ್ಡೆ ಇರ್ತಾರೆ. ಅದು ನಾವು ರೈತರು ಏನು ಮಾಡ್ತೀವಿ, ಮೇಲೆ ಚೆಂಡು ಅರ್ಗದು ಕೆತ್ತದು ಮಾಡ್ತೀವಿ. ಅದು 2 ದಿವಸ ಅಲ್ಲೇ ತೆಗೆದು ಬಿಡ್ತೀರಿ ಸರ್. ಅದು ಗಡ್ಡೆ ಇರ್ತಲ್ಲ ಬಂದ್ಬಿಡ್ತದೆ. ಆಮೇಲೆ ಇದು ದೌಡ ಹೋಗೋದು ಆಡ್ರಿದು ರೈತರಿಗೆ ಬಲ್ ಜೀವ ತಿನ್ನುತ್ತೆ. ಎದಕ್ಕೆ ಉಪಯೋಗ ಐತೇನ್ರಿ ಇದು? ಎದಕ್ಕೆ ಉಪಯೋಗ ರೀ? ಏನು ಉಪಯೋಗ ಇಲ್ಲಿ ಐತೆ ನೋಡಿ. ಇದು ಏನ್ರಿ ಅದು? ಗಡ್ಡಿನ ಬಲ್ತಿಲ್ಲ, ಬಲ್ತು ಒಳಗದವು. ಆಗ ಇದ್ರ ಮೇಲೆ ನಾವು ಇಲ್ಲಿ ಕಡಿತೀವಲ್ರಿ ಸರ್, ಇದ್ರ ಮಗ್ಳು ಹೇಳ್ತಾವೆ ಮತ್ತೆ 3 ಹೇಳ್ತಾವೆ. ಅಲ್ಲ ಎದಕ್ಕೆ ಬರ್ತಂದ್ರಲ್ಲ ಅದನ್ನ
ಹೇಳ್ರಿ. ಇದು ದಮ್ಮಿಗೆ ಔಷಧ ಮಾಡ್ತಾರೆ. ದಮ್ಮಿಗೆ ರೀ ತೇಕು ದಮ್ಮ. ಆಯಾಸ ಇದ್ರ ಹೋಗುತ್ತಿರ ಇದ್ರ ಗಡ್ಡಿ ಗಡ್ಡಿನ ಅದನ್ನೆಲ್ಲ ಸ್ವಚ್ಛ ಬಲ್ತು ಘಮ 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 ಅಂತದ ಭಾರಿ ಸುವಾಸನೆ ಸರ್. ನೆಗಡಿ ಆದಾಗ ತಗೊಂಡು ಮುಚ್ಚಿ ನೋಡ್ರಿ ನೀವು, ಭಾರಿ ಸುವಾಸನೆ ಅದು. ನೆಗಡಿನೂ ಹೋಗುತ್ತಾ? ಕಮ್ಮಿ ಆಗ್ತೀರ. ಕುಚ್ಕೊಂಡ್ ಕುಡಿಯೋದನ್ರಿ? ಅದಕ್ಕೆ ಕಷಾಯ ಮಾಡ್ಬೇಕು. 7 ದಿವಸ ಆಗ್ಬೇಕು. 7 ದಿನ 7 ದಿವಸ ಕೊಡ್ಬೇಕು. 7 ಭಾಗ ಮಾಡ್ಬೇಕು ರೀ. ಒಂದೊಂದು ಭಾಗ ಒಂದೊಂದು ದಿವಸ ಕುದಿಸಿದ್ದೀನಿ ನಮ್ಮ ಅಪ್ಪಾಜಿ. ಪುಡಿನೂ ಮಾಡ್ಬೋದು ಇದನ್ನ. ಪುಡಿ ಅದು ಪುಡಿ ಮಾಡಿದ್ರೆ ಹಿಂಗೆ ಕಟ್ ಮಾಡ್ತಾನ್ರಿ. ಕಟ್ ಮಾಡ್ತಿದ್ರ ಎಲ್ಲ ಶುಂಠಿ ಮೆಣಸು ಲವಂಗ 7 ದಿನ ಬೇಕ್ರಿ ಅದಕ್ಕೆ. ಅದನ್ನೆಲ್ಲ ಮಾಡಿ ಕಷಾಯ ಮಾಡಿ 7 ದಿನ ಕುಡಿದ್ರೆ ದಮ್ಮು ಕೆಮ್ಮಿ ತೊಳಗಿ ಬರ್ತೈತೆ ರೀ. ಭಾರಿ ಔಷಧಿ ಹೇಳಿದ್ರಿ ಅಜ್ಜಾರ್. ಇದ್ರ ಹೆಸರು ಜೇಕು. ಜೇಕ್ರಿ. ನೋಡ್ರಿ, ಕೆಮ್ಮು ನೆಗಡಿ ಬಂದ್ರೆ ಇದನ್ನ ಯೂಸ್ ಮಾಡ್ರಿ. ಹಿಂದಕ್ಕ ಭಾರಿ ರೀ, ಭಾರಿ ಗುಳಿಗೆಲ್ಲ ಚೂಜಿಲ್ಲ, ತಾನೇ ಹೋಗುತ್ತೆ. ಗುಳಿಗೆಲ್ಲ ಚೂಜಿಲ್ಲ. ಮತ್ತೆ ಅಕಸ್ಮಾತ್ ಬೇರೆ ಏನಾರು ಜ್ವರ ಬಂದ್ರೆ ಏನ್ ಮಾಡ್ತಿದ್ರಿ ಅಜ್ಜ? ಜ್ವರ ಬಂದ್ರ ಅವು ಏನೇನು ಭಾಳ ನೋಡಿ ನನ್ನ ಪಾಕಲಿಕ್ಕೆ ದೊಡ್ಡ ಒಟ್ಟು ಮಾಡಿರಿ ಇಂಥವೆಲ್ಲ ಮಾಡ್ತಿದ್ದೆ ನಮ್ಮ ಅಪ್ಪಾಜಾರು. ಈಗ ಎಲ್ಲಿ ಬಿಡ್ರಿ ನಾವು ಹೇಳಿಕೊಟ್ಟಾರ ನಿಮ್ಮ ತಂದೆಯವರು? ನಾ ಆದ್ರ ಅದನ್ನ ಉಪಯೋಗ ಮಾಡ್ತೀನಿ. ಹ್ಞೂ. ಆಮೇಲೆ ಏನಂದ್ರ ಸ್ವಲ್ಪ ಇದು ರೀ ನಾಟಿ ವಿದ್ಯೆ. ನಾಟಿ ವಿದ್ಯೆ ಐತ್ರಿ ಅಂತ ಅಲ್ಲಿ. ಹೌದ್ರಾ? ಚಂದ ನಾ ಕಲ್ಕೊಂಡ್ರಿ ಅವು. ಒಂದಾರ ಹೇಳ್ರಿ ನಮಗೆ. ಅಲ್ಲಿ ಏನಾರ ಆದ್ರೆ ಇದಾದ್ರ ಔಷಧ ಯಾವ್ದಾರ ಅಂತ ಈ ಉದಾಹರಣೆ ಒಂದು ಯಾವ್ದಾರ ಹೇಳ್ರಿ ನನಗೆ. ಇಷ್ಟ ವೀರ್ಯ ಇರ್ತಿದ್ರ ಜಗ್ ಮಂದಿ ಒಂದು 50 ಮಂದಿಗೆ ಆರಾಮ ಮಾಡೀನಿ. ಬೆಳೆ ಸಾರಾಗ. ಆಮೇಲೆ ಇದು ಹೆಣ್ಮಕ್ಳಿಗೆ ಮೂಲವಾದಿ ತಲೆ ನೋವು. ಮೂಲವಾದಿಗೆ ಏನು ಮಾಡ್ಬೇಕಜ್ಜ? ಮೂಲವಾದಿಗೆ ಔಷಧ ಮಾಡ್ಬೇಕು. ಅದಕ್ಕೆ ತರ್ಬೇಕು. ತರಿಸ್ಬೇಕನ್ ಹೊರಗೆ? ಹೋಗೈತ್ರಿ. ಐದು ಹೋಗುತ್ತೆ. ಜಗ್ ಮಂದಿ ಕೊಟ್ಟೇನ್ರಿ. ನೋಡಪ್ಪ ಐತೆ. ಆ ನಾಟಿ ವಿದ್ಯೆನೂ ಐತೆ. ಇಲ್ಲಿ ಅಲ್ಲೇ ಸಿಗ್ತಾವನ? ಇಲ್ಲಿ ಭೂಮಿ ಒಳಗೆ ಸಿಗವದ? ಸಿಗ್ತಾವ. ಭೂಮಿಯಾಗ ಇರ್ತಾವ್ರಿ, ಅಂಗಡಿಯಾಗ ತರೋ ಇರ್ತಾವ. ಅಂಗಡಿಯಾಗ ತರವನು ಇರ್ತಾವ. ಹಂಗ ಹಿಂಗ ತಂದು ಮಾಡಿ ಭೂಮಿಯಾಗ ಬೇಕು, ಜಾಸ್ತಿ ಬೇಕಪ್ಪ ಅಂತವು. ಕಷ್ಟ ಮಾಡೋದು ಭಾಳ ಕಷ್ಟ. ಅಲ್ರಿ ದೌತ್ಯ ಅದು. ನಮ್ಮ ಮಾಸ್ತರ್ ಅಂತದ್ದ ಯಪ್ಪ ಇದಿಟ್ಟು ಯಾಕೆ ಬೇಕಾಗೈತೆ? ಅವ್ರು ರೊಕ್ಕ ಕೊಡೋರು ಯಾರ ಬಿಡೋರು ಯಾರ? ಇಷ್ಟು ಅಂತಂದು ಕೊಟ್ಟು ನಾನು ಮಾಡ್ತೀನಿ ನಿನ್ಗೆ ಅವ್ರ ಒಳ್ಳೇದಾಯ್ತು ಅಂತ ಕೇಳಿದ್ರಿ. ಒಳ್ಳೇದಾಯ್ತಪ್ಪ ನಾನು. ಎದಕ್ಕೆ ಬೇಕಪ್ಪ ಈಗ ಸೂಕ್ಷ್ಮ ಕಾಲ, ಈಗ ಗುಳಿಗೆ ಇಂಜೆಕ್ಷನ್ಗೆ ಇಂಥದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಆಯ್ತು ಬಿಟ್ಬಿಡಪ್ಪ ಬಿಟ್ಬಿಡ್ತೀನಿ ಅಂದೆ ನಾನು. ಮತ್ತೆ ಜಾಗ ಬಂದು ಕೇಳ್ರಿ, ಇಲ್ಲಪ್ಪ ನಾನು ಬಿಟ್ಬಿಟ್ಟಿನಿ ಅಂತ ಹೇಳ್ತೀನಿ ನಾನು. ಅದು ಕೇಳ್ಕೊಂಡಲ್ಲ ನೋವು ಹತ್ರ ಮನಸ್ಸಿಗೆ. ಯಾಕಪ್ಪ ಏನು ಮಾಡೋಲ್ಲಪ್ಪ ನಿನ್ನ ಕಾಯಕ ಅಂತಂದು ರಾತ್ರಿ ಮಾಡ್ತೀನಿ. ನಾನು ಬೇಯ್ತು ದಡ್ಕೊಂಬಂದು ಅದನ್ನೇ ಮಾಡ್ತಿ ಕುಟ್ಟೋದು. ಹುಷಾರಿಗೆ ಹಾಕ್ತಿದ್ದಿಲ್ಲ ನಾನು. ಹುಷಾರಿಗೆ ಹಾಕ್ಬಾರ್ರಿ ಅದು ಅಂತ ಕುಟ್ಟೆ ಮಾಡ್ಬೇಕನ್ನ. ಕಾಚಿತ್ತು ಕುಟ್ಟೋದು ಬಿಟ್ಟೆ ಅಲ್ಲಿಗೆ ಅದನ್ನ. ಮತ್ತೆ ನೀ ಬ್ಯಾಡನಪ್ಪ ಬಿಟ್ಬಿಟ್ಟೆ ನಾನು. ತಪ್ಪ ನಾನು ಅಂದದ್ದು ತಂದು ಕೊಡ್ತಾನೆ. ನಾನು ಏನು ಹೇಳಿದ್ರು ಈಗಲೂ ಹೇಳಿದ್ರೆ ತಂದು ಕೊಡ್ತಾನೆ. ಈಗ ಬಿಟ್ಕೊಂಡಿ ಕಮ್ಮಿ. ಯಾವಾಗರೊಮ್ಮೆ ಅಗ್ಗಿ ಇದಿದ್ದವ್ರಿಗೆ ಮಾಡಿಕೊಡ್ತಾನೆ ಯಾವಾಗ. ಇಲ್ಲಿಂದಷ್ಟೇ ಕಸ ಅದಾವಲ್ಲ, ಇವು ಕಸದ ಪರಿಚಯ ಮಾಡಿಕೊಡ್ರಿ. ಯಾವ್ಯಾವ ನಮ್ಗೆ ಗೊತ್ತಾಗಲ್ಲ. ಇದು ಜಿಗಳಿ ಸರ್. ಇದು ಯಾವ್ದ್ರಿ? ಇಲ್ಲಿ ಐತಲ್ಲ ಜಿಗಳಿ. ಇದು ಜಿಗಳಿ. ಇದು ಐತಿ ನೋಡ್ರಿ. ಗೊರ್ಜಿ ಇಲ್ಲಿ ಐತಿ ನೋಡ್ರಿ. ಗೊರ್ಜಿ ಇದು ಪಲ್ಯ ತಿನ್ಬೋದ್ರಿ. ಅದು ತಿನ್ಬೋದನ್ರಿ? ಇದನ್ನೆಲ್ಲ ಹರ್ಕೊಂಡು ಗೊರ್ಜಿ ಪಲ್ಯ ಮಾಡ್ತಾರೆ. ಇದು ಮೆಣಸಿನ ಬಂತು. ಮೆಣಸಿನ ರೀ? ಮೆಣಸಿನ ಅಲ್ಬು. ಮೆಣಸಿನಕಾಯಿ ಸೇಮ್ ಈಟ ಬಿಡ್ತಾರೆ. ಅದು ಬಿಡ್ತಲ್ರಿ ಕಾಡು ಮೆಣಸು ಮೆಣಸಿನ ಬಂತು. ಎದಕ್ಕೆ ಬರ್ತೀರಿ ಇದು? ಅದೇನು ಉಪಯೋಗ ಇಲ್ರಿ. ಅದು ಏನು ಉಪಯೋಗ ಇಲ್ಲ. ಕಸ ಇಲ್ಲ. ಇನ್ನ ಇದು ತಿನ್ನಕ್ ಬರ್ತ್ರಿ. ಇದು ತಿನ್ನಕ್ ಬರ್ತದೆ. ಜೇಕಿನ ಗಡ್ಡೆ ಔಷಧ ಬರ್ತದೆ. ಇದು ಬೋಕಿಯಲ್ಲಿ ಬಂತಾರೆ. ಬೋಕಿಯಲ್ಲಿ ಬಂದ್ರೆ ಇದನ್ರಿ? ಇದ ನೋಡ್ರಿ. ಎದಕ್ ಬರ್ತೀರಾ ಸರ್ ಇದು? ಅದು ಕಸ ರೀ. ಅದು ಎದಕ್ ಬರಲ್ಲ. ಬೋಕಿಯಲ್ಲಿ ಹೆಸರ ಬಾರಿ ಇದ್ಬಿಡ್ರಿ. ಅದು ಬೋಕಿಯಲ್ಲಿ ಬಂತಾರೆ. ಬೋಕಿಯಲ್ಲಿ ಬಂದ್ರೆ ಅದು ಕರ್ರಗೆ ವಾಳ್ತತ್ರ. ಅದಕ್ಕೆ ಬೋಕಿಯಲ್ಲಿ ಬಂದು ಹೆಸರು ಇಟ್ಬಿಡೋದು. ಕರ್ರಗ ನಮ್ಮಲ್ಲಿ ಇದ್ದಿಡ್ರಿ. ಅದು ಈಗ ಗೊಬ್ಬರ ಕೂಡ ಬಂದೈತೆ. ಅದು ಗೊಬ್ಬರ ಕೂಡ ಬಂದ್ಕೊಂಡೈತಿ. ಇಷ್ಟ ಭೂಮಿ ಮೇಲೆ ಎಲ್ಲ ನಾನಾ ಥರ ಇರ್ತೀರಿ. ನಾ ಯಾವಾಗಿಲ್ಲ ಅಂತ ಯಾವ ಬೀಜ ಇಲ್ಲ ಅಂತ ಎಲ್ಲ ನಂಗಿಲ್ಲ. ಎಲ್ಲ ಉತ್ಪತ್ತಿ ಅವು ಕೆಲವಕ್ಕೆ ಒಂದೊಂದು ಹೆಸರು. ಅವು ಏನಾರ ಒಂದು ಇರೋದಕ್ಕೆ ಆಗ ಹೆಸರು ಇಟ್ಬಿಡ್ತಾರೆ. ಆಗ ಹೆಸರು ಬೇಕು ಒಟ್ಟು. ಹೆಸರಿಲ್ದ ಅಂದ್ರೆ ಒಂದ ಮರ ಐತಿ ನೋಡ್ರಿ. ಇವತ್ತು ಯಾರೇ ಹೆಸರು ಇಟ್ಟಿಲ್ಲ. ಯಾವ್ದ್ರಿ ಅದು? ಏಸ್ ಕಾಲ್ಕ ಊಟೈತಿ ಆಗೈತಿ ನೋಡ್ರಿ ಸರ್. ಅದು ಹೆಸರಿಲ್ಲ ಅದಕ್ಕೆ. ಒಂದು 400-500 ವರ್ಷ ಐತಿ ಅಂತಾರ. ಇದೇನು ಹೆಸರಿಲ್ರಿ ಅದಕ್ಕೆ. ಹೆಸರಿಲ್ದ ಮರ ಅಂತೇಳಿ ಇಲ್ಲಿ ಹನುಮಸಾಗರದಲ್ಲಿ ಚಂದಾಲಿಂಗಪ್ಪನ ದೇವಸ್ಥಾನ ಐತಿ. ಆ ಕಡೆ ಹೋಗಿರೇನ ನೀವು? ಅಲ್ಲಿ ಐತ್ರಿ. ಅದು ಒಂದು ಆಡ ನುಡಿನ ಐತಿ. ಅದು ಹೆಸರಿಲ್ಲದ ಮರ ಕೆಸರಿಲ್ದ ಗಾಡಿ ಅಂತೇಳಿ. ನೀ ಬಿಸಿಲಿಲ್ದ ಬಾಯಿ ಮೂರ್ಕು ಒಂದು ಹೆಸರಿರ್ತಾರೆ. ಆ ಗಿಡಕ್ಕೆ ಯಾರು ಹೆಸರಿಟ್ಟಿಲ್ಲ ನೋಡ್ರಿ ಇಂಥದಂತ. ನನಗೆ ಗೊತ್ತಿಲ್ಲ. ದೊಡ್ಡ ಮರ ರೀ. ಅದೇನು ಮುಪ್ಪ ಇಲ್ಲ ಸರ್. ಅಷ್ಟು ದೊಡ್ಡದೈತಿ. ಅಷ್ಟು ಇದಾಯ್ತು ಅಲ್ರಿ. ಒಂದು ವಾಲೆ ದಿಕ್ಕಂಬಿದ್ದಲ್ಲಿ ಎಷ್ಟು ಗಟ್ಟಿದ್ರಿ. ಅದು ಪಡ್ಕೋತಿದ್ರು ದೊಡ್ಡದು ಬಡ್ಡಿ. ಆಗ ದುಂಡುಗೈತೆ ರೀ. ಇಲ್ಲಿ ಅದು ಹೆಸರಿಲ್ಲದ ಮರ. ಅದು ಮತ್ತು ಸುತ್ತಾರ್ದು ಕಂಪೌಂಡ್ ಕಟ್ಟಾರಿ. ಈ ಕಂಪೌಂಡ್ ಅಂತ ಯಾವ ಕಿಲೆ ಅಂತಾರ. ಒಟ್ಟು ಒಂದು ಸಿಮೆಂಟ್ ಹಾಕಿಲ್ಲ, ಒಂದು ಆಳು ಮಣ್ಣು ಹಾಕಿಲ್ಲ. ಅದು ಎಷ್ಟು ನೂರು ಐತನ ಹಂಗೈತೆ ನೋಡ್ರಿ ಕಂಪೌಂಡ್. ಅದು
ಮಂಟಪ ಎಲ್ಲ ಆಗೈತಿ ಒಟ್ಟ ಏನಿಲ್ಲ ಅದಕ್ಕೆ ಕೆಸರಿಲ್ದ ಗೋಡೆ ಅಂತಾರೆ ಅದಕ್ಕೆ. ಕೆಸರಿಲ್ಲದ ಗೋಡೆ. ಒಂದು ಬಾವಿ ಐತ್ರಿ ಅದಕ್ಕೆ ಬಿಸಿಲಲ್ದ ಮ್ಯಾಲೆ ಡಬಸ್ ಹಾಕ್ಬಿಟ್ರಿ, ಬಿಸಿಲು ಬೀಳಂಗಿಲ್ಲ ಅದಕ್ಕೆ. ಒಟ್ಟ ಬಿಸಿಲ ಬೀಳೋದಿಲ್ಲ. ಅನುಸಾರಕ್ಕೆ ಹೋದಾಗ ಒಮ್ಮೆ ಹೋಗಿ ಬರ್ಬೇಕಾರೆ ನೋಡ್ರಿ. ಅನುಸಾರದಾಗ ಇವೆಲ್ಲ ನೋಡಕ್ ಮನೆ ಸಿಗ್ತಾವ. ದೇವ್ರಿ ಅದು. ಅದು ಕೆಸರಿಲ್ಲದ ಗಿಡ, ಕೆಸರಿಲ್ಲದ ಗೋಡೆ, ಕೆಸರಿಲ್ಲದ ಗೋಡೆ, ಇನ್ನೊಂದು ಬಿಸಿಲಿಲ್ಲದ ಬಾವಿ, ಬಿಸಿಲಿಲ್ಲದ ಬಾವಿ, ಈ ಮೂರು ನೋಡಕ್ ಸಿಗ್ತಾವ ಅನುಸಾರದಾಗ. ಹೋಗಿ ಬರೋಣ್ರಿ. ಅಜ್ಜಾರ್ ಇಲ್ಲೊಂದು ಏನೋ ಐತಲ್ಲ, ಇದು ಏನ್ರಿ ಇದು? ಉದ್ದನೆಲ್ಲಿದ್ರಿ ಇದು ಏನ್ರಿ ಇದು? ಹಣ್ಣಿರಿ ಅದು. ಅದನ್ನ ಅವಾಗಿನ ಮಂದಿ ಹಣ್ಣಿ ಪಲ್ಯ ಅಂತ ಹೇಳಿ ತಿಂತಿದ್ರು. ಇದನ್ನ ತಿಂತಾರ? ಅದ್ನಾಗ ಎಲ್ಲಿದೋ ಇಂಥದ್ದು ಇರ್ತಾರೆ. ಇದನ್ನ ಕಿರ್ಸಾಲಿ ಗೊದ್ದಿ ಪಲ್ಯ ಅಂದ್ನಲ್ಲ, ಅದನ್ನ ಹೆಂಗ್ ಮಾಡ್ತಾರ ಹಂಗ ಎಣ್ಣೆಗೆ ಇದು ಮಾಡಿ ತಿನ್ಬೋದು. ಇದನ್ನ ತಿನ್ಬೋದನ್ರಿ? ತಿನ್ನಕ್ ಬರ್ಬೋದು. ಇದನ್ನ ತಿನ್ನೋದ್ರಿಂದ ಏನಾಗತ್ರಿ ಆರೋಗ್ಯಕ್ಕೆ? ಆರೋಗ್ಯ ಚಲೋ ರೀ. ಅವಾಗಿನ ಪದಾರ್ಥ ಆಗಿನ ಮಂದಿ ನೋಡ್ತಾರಲ್ಲ ಮತ್ತೆ. ಭಾರಿ ಒಳ್ಳೇದು ಅದು. ಇವೆಲ್ಲ ಸಿಗ್ತಾವ. ಅಂಥವು ಬಾಳಿಕೆ ಜಾಸ್ತಿ ರೀ ಅವಾಗ. ಕರಿಕ್ರಿ ಅದು. ಇದು ಕರಿಕೇನ್ರಿ? ಇದು ಏನಾರ ಔಷಧಿಗೆ ಬರ್ತಾವ? ಔಷಧಿಗೆ ಏನಿಲ್ರಿ, ಗಣಪತಿ ಪೂಜೆಗೆ ಅದು ಯೋಗ್ಯ ರೀ. ಗಣಪತಿ ಪೂಜೆಗೆ ಬೇಕೇ ಬೇಕು. ಅದ ಶ್ರೇಷ್ಠ ಅಂತೆ. ಔಷಧ ಮಾಡ್ಬೋದ್ರಿ. ಏನಾರ ಕಂಡು ಹಿಡ್ದಿರ್ತಾರ, ನಮಗೆ ಗೊತ್ತಿದ್ದ ಗಣಪನಕ ಎಷ್ಟಕ ಬೇಕು ಪೂಜೆಗೆ ಅದು. ಇದನ್ನೆಲ್ಲ ತಾಟ್ನಾಗ ಇಡ್ತಾರೆ ಮುಂಜಾನೆ ಪೂಜೆ ಮಾಡಿ ಮನ್ಯಾಗ. ತಮ್ಗೆ ಬೇಕಾದ ಮನೆಗೆ ಅನ್ಸ್ತಾರೆ. ನಮ್ಮ ಸಂಪ್ರದಾಯ ಇದು. ಕೊಡ್ತಾರ? ನಿಮ್ಮ ಮನೆಗೆ ನಾವು ಕೊಡೋದು, ನಮ್ಮ ನೀವು ಹಿಂಗೆ ಪದ್ಧತಿನ ಬಿಟ್ಟಿರಿ ಅದನ್ನು. ಎಲ್ಲ ದಿನಸ ಎಲ್ಲರ ತಾಟ್ನಾಗ ಇಟ್ಟು ಮನೆಗೆ ಹಂಚಿ. ಆವಾಗಿನ ಕಾಲಕ್ಕೆ ಇವತ್ತು ರಾತ್ರಿ ಕಟ್ತಿದ್ರು ಉಂಡಿನ. ಇವತ್ತು ರಾತ್ರಿನ ಕಟ್ಟೋದು? ಇವತ್ತಿನ ದಿವಸ ನಾಳೆ ಕಲಿಗಲ್ಲ ಅಂತೇಳಿ. ಪೂಜೆ ಯಾವಾಗ? ಪೂಜೆ ಮುಂಜಾನೆ ರೀ, ನಾಲ್ಕು ಹಾಲು ಹಾಕೋದು. ಅಲ್ಲ ಹಿರಿಯರ್ದು ಹೆಸರು ಹೇಳಿ ಹಂಗೆಲ್ಲ ಅಕ್ಕ ತಂಗಿಯರ ಪಾಲು, ಆ ಪಾಲು ಈ ಪಾಲು ಅಂತೇಳಿ ಯಾವಾಗಲೂ ಇಷ್ಟ ಐತೆ ಅದು.